ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೋ ಈ ತರ ಯೋಚನೆ ಮಾಡಿದ್ಯಾ? ನಿನ್ ಸಂಬಳನೆಲ್ಲ ನಾವು ಬಡ್ಡಿಗೆ ಕಟ್ಬಿಟ್ರೆ ಜೀವನ ಹೆಂಗೋ ಮಾಡೋದು? ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನಾಳೆ ಅವಳಿಗೆ ನಾವು ಮದ್ವೆ ಮಾಡ್ಬೇಕು. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಿದ್ಯೇನೋ? ಯೋಚನೆ ಮಾಡಿದ್ಯಾ ಹೇಳು? ಈಗ ಅದೆಲ್ಲ ಸರಿ, 10 ಲಕ್ಷ ಕೇಳ್ತಿದ್ಯಲ್ಲ ನನ್ನ, ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಏನಿದ್ಯಪ್ಪ ನಿನಗೆ? ಅದು ಸರ್ಸು, ಮೈನಾರೂರಲ್ಲಿ ಅವ್ರ ಮನೆ ಅಡ ಇಟ್ಟು ಸಾಲ ತಗೊಂಡಿದ್ರಂತೆ. ಅದನ್ನ ಬಿಡಿಸೋದಕ್ಕೆ 10 ಲಕ್ಷ ಬೇಕಿತ್ತು. ಮೈನಾ ತುಂಬ ಬೇಜಾರು ಮಾಡಿಕೊಂಡು ನಡು ರಸ್ತೆಯಲ್ಲಿ ಅಳ್ತಾ ನಿಂತಿದ್ಲು. ಅದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ನಾನೇನಾದರೂ ಅವಳಿಗೆ ಸಹಾಯ ಮಾಡೋಣ ಅಂತ. ಅಂದರೆ ಸರ್ಸು, ಅವಳ ಕಷ್ಟದಲ್ಲಿದ್ದಾಳೆ, ಪ್ಲೀಸ್ ಅರ್ಥ ಮಾಡ್ಕೊ. ಮುಚ್ಚೋ ಬಾಯಿ. ನೋಡಕ್ಕಾಗ್ತಿಲ್ವಂತೆ, ನೋಡಕ್ಕಾಗ್ತಿಲ್ಲ. ಯಾರೋ ಮನೆ ಬಾಗ್ಲನ್ನ ದಾನ ಮಾಡಿ ದಿನ ಮನೆ ಬಾಗ್ಲನ್ನ ನಾಯಿ ಕಾಯ್ಕೊಂಡು ಕೂತಿದ್ರಂತೆ. ನಮ್ಗೆ ಸತ್ರೆ ಕೆಟ್ರೆ ನೋಡೋರಿಲ್ಲ, ನೀನ್ ಯಾರಿಗೋ 10 ಲಕ್ಷ ದಾನ ಮಾಡ್ಬೇಕಲ್ವಾ? 10 ಲಕ್ಷ ಅಂದ್ರೆ ಸುಮ್ನೆ ಅನ್ಕೊಂಡಿದ್ಯಾ? ಮೊದ್ಲು ನೀನ್ ಉದ್ಧಾರ ಆಗೋದ್ ನೋಡು, ಆಮೇಲೆ ಇನ್ನೊಬ್ರನ್ನ ಉದ್ಧಾರ ಮಾಡುವಂತೆ. ಅವಳು ಹತ್ಬಿಟ್ಲಂತೆ, ಇವನೇನೋ ಅರೇಂಜ್ ಮಾಡಿ ಕೊಟ್ಬಿಡ್ತಾನಂತೆ. ಸರ್ಸು 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 ಪ್ಲೀಸ್ ಸರ್ಸು, ಅರ್ಥ ಮಾಡ್ಕೊ. ಅವಳು ತುಂಬಾ ಕಷ್ಟದಲ್ಲಿದ್ದಾಳೆ ಸರ್ಸು. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಮನುಷ್ಯತ್ವ ತಾನೆ ಸರ್ಸು. ನೋಡುದ್ರುವ, ಅವಳಿಗೆ ಊಟ ಕಷ್ಟ ಅಂದ್ರೆ ಹೇಳು, ಮನೆ ಕರ್ಕೊಂಡ್ ಬಾ, ಹೊಟ್ಟೆ ತುಂಬಾ ಊಟ ಹಾಕೋಣ. ಬಟ್ಟೆ ಕಷ್ಟ ಅಂದ್ರೆ ಹೇಳು, ಅವಳಿಗೆ ಬಟ್ಟೆ ತೆಕ್ಕೊಡೋಣ. ಇನ್ನೂ ಕಷ್ಟ ಅಂದ್ರೆ ಅವಳಿಗೆ 500,000 ಸಹಾಯ ಮಾಡೋಣ. ಅದು ಬಿಟ್ಟು 10 ಲಕ್ಷ ಕೊಡೋಣ ಅಂತಿದ್ಯಾ? ನಾವೇನ್ ಶ್ರೀಮಂತರ ಅನ್ಕೊಂಡಿದ್ಯಾ? ನಮ್ಗೆ 1,000 ಕಷ್ಟ ಇದೆ. ಯಾರಿಗಾದ್ರೂ ದಾನ ಮಾಡಿದ್ರು ದರಿದ್ರ ಬರ್ದೇ ಇರೋ ತರ ದಾನ ಮಾಡ್ಬೇಕಣೋ. ಯಾರಿಗೂ 10 ಲಕ್ಷ ದಾನ ಮಾಡ್ತಾನಂತೆ. ಸರ್ಸು, ಅದ್ ದಾನ ಅಲ್ಲ, ಅವ್ರು ನಮ್ಗೆ ವಾಪಸ್ ಕೊಡ್ತಾರೆ. ಯಾವಾಗ? ಸಾಲ್ಗಾರರು ಮನೆ ಮುಂದೆ ಬಂದು ಗಲಾಟೆ ಮಾಡಿ ಅವಮಾನ ತಡೆಯಕ್ಕಾಗ್ದೆ ನಾವೆಲ್ಲ ನೇಣ್ ಹಾಕೊಂಡ್ ಸತ್ತೋಗ್ತೀವಲ್ಲ, ಅವಾಗ ಕೊಡ್ತಾರಾ? ಅಮ್ಮ, ಏನ್ ಮಾತಾಡ್ತಿದ್ಯಮ್ಮ? ಮತ್ತಿನ್ನೇನೆ, ಇವನ್ ಮಾತ್ ಕೇಳಿದ್ರೆ ಮೈ ಎಲ್ಲ ಉರಿತಾ ಇದೆ. ಯಾವಾಗ್ಲೂ ಮೈನಾ ಅವಳದೇ ಜಪ ಆಗೋಯ್ತು ಈ ಮನೇಲಿ. ಸರ್ಸು, ಆದ್ರೆ ಅವಳು ತುಂಬಾ ಕಷ್ಟದಲ್ಲಿದ್ದಾಳೆ. ಯಾಕೋ, ನಮಗ್ ಕಷ್ಟ ಇಲ್ವೇನೋ? ನಾವ್ ಕಷ್ಟದಲ್ಲಿ ಇಲ್ವೇನೋ? ಮೊದ್ಲು ನೀನ್ ಉದ್ಧಾರ ಆಗೋದ್ ನೋಡು, ಆಮೇಲೆ ಊರ್ನವ್ರೆಲ್ಲ ಉದ್ಧಾರ ಮಾಡುವಂತೆ. ಏನಾದ್ರೂ ಅಲ್ಲಿ ಇಲ್ಲಿ ಸಾಲ ತಂದ ಅವಳಿಗೆ ಕೊಟ್ಟಿದ್ದೇನಾದ್ರೂ ನನಗೆ ಗೊತ್ತಾಯ್ತೋ? ಈ ಸರ್ಸು ಭದ್ರಕಾಳಿಯಾಗಿ ಹೋಗ್ತಾಳಷ್ಟೇ. ಈಗೇನ್ ಮಾಡೋದು? ಬ್ಯಾಂಕ್ ಮ್ಯಾನೇಜರು ಓವರ್ ಡ್ರಾಫ್ಟ್ ಕೊಡಲ್ಲ ಅಂದ್ಬಿಟ್ರು. 10 ಲಕ್ಷನ ಹೇಗೆ ಅರೇಂಜ್ ಮಾಡೋದು? ಇನ್ಯಾರ ಹತ್ರ ಕೇಳೋದು? ಅದೊಂದೇ ದಾರಿ ಇರೋದು. ಯಾವತ್ತೂ ಯಾರ ಹತ್ರನೂ ಕೈ ಚಾಚಬಾರ್ದು ಅನ್ಕೊಂಡಿದ್ದೆ. ಈಗ ಅವ್ರ ಹತ್ರನೇ ಸಹಾಯ ಕೇಳೋ ಹಾಗಾಯ್ತಲ್ಲ. ಯಾಕೆ ಹೀಗೆ ನನಗೆ ಪರೀಕ್ಷೆ ಮಾಡ್ತಾ ಇದೆಯಾ ದೇವ್ರೆ? ಮೈನಂಗೋಸ್ಕರ ನಾನೀ ಕೆಲಸ ಮಾಡಲೇಬೇಕು. ನನ್ನ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಕೈ ಚಾಚಲೇಬೇಕು. ಬೇರೆ ದಾರಿ ಇಲ್ಲ.
ಯಾವ್ದಿದು ಅನ್ನೋನ್ ನಂಬರ್ ಅಂತ ಬರ್ತಿದೆಯಲ್ಲ? ಹಲೋ, ಯಾರ್ದಿದು ಮಿಸ್ ಕಾಲು? ಓಕೆ. ಮೇಡಮ್, ಬಾ ಮೈನಾ. ಮೇಡಮ್ ಏನೋ ಬರಕ್ಕೆ ಹೇಳಿದ್ರಂತೆ. ಅದು ನಿನ್ ದುಡ್ಡು ಅರೇಂಜ್ ಮಾಡಕ್ಕೆ ಒಂದ್ ದಾರಿ ಇದೆ. ಏನ್ ಮೇಡಮ್? ಪುಷ್ಪಕ್. ಪುಷ್ಪಕ್ ಸರ? ಹೌದು ಮೈನಾ, ನೀನೀಗಿರೋ ಪರಿಸ್ಥಿತಿಲಿ ನಿನಗೆ ತಕ್ಷಣ 10 ಲಕ್ಷ ಬೇಕು ಅಂದ್ರೆ ಅದನ್ನ ಕೊಡೋ ಶಕ್ತಿ ಇರೋದು ಪುಷ್ಪಕ್ಕಂಗ್ ಮಾತ್ರ. ನೀನ್ ಮೊದಲು ಹೋಗಿ ನೀನೆಲ್ಲ ಸಮಸ್ಯೆಗಳನ್ನ ಪುಷ್ಪಕ್ ಹತ್ರ ಹೇಳ್ಕೊ. ಅವನ್ ಖಂಡಿತ ನಿಂಗೆ ಸಹಾಯ ಮಾಡ್ತಾನೆ. ಇಲ್ಲ ಮೇಡಮು, ಪುಷ್ಪಕ್ ಸರ್ ನಮ್ಮ ಹಳ್ಳಿಗೆ ಬಂದು ಹೋದಾಗಿಂದ ಗಾರ್ಮೆಂಟ್ಸ್ ಅಲ್ಲಿ ಏನೇನೋ ಆಗೋಗೈತೆ. ರಾಜೇಂದ್ರ ಸರ್ ಪುಷ್ಪಕ್ ಸರ್ ಮೇಲೆ ಕೋಪ ಮಾಡ್ಕೊಂಡವ್ರೆ. ಪುಷ್ಪಕ್ ಸರ್ ಬೇಜಾರಲ್ಲವ್ರೆ. ಇಂಥ ಸಮಯದಲ್ಲಿ ನನ್ಗೆ 10 ಲಕ್ಷ ಕೊಡಿ ಅಂತ ಅವ್ರ ಹತ್ರ ಹೋಗೋದು ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ. ಬೇಡ ಮೇಡಮು, ಇದೊಂದು ದಾರಿ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಹೇಳಿ, ನಾನ್ ಮಾಡ್ತೀನಿ. ನನ್ ಮಾತ್ ಕೇಳು ಮೈನಾ. ನಿಮ್ಮ ವಂಶ ಪರಂಪರೆಯಾಗಿ ಬಂದಿರೋ ಜಮೀನದು, ಅದು ಕೈ ಬಿಟ್ಟು ಹೋದ್ರೆ ಮತ್ತೆ ಸಿಗೋದಿಲ್ಲ. ನಾನೇನಾದ್ರೂ ಹೇಳ್ತಿದ್ದೀನಿ ಅಂದ್ರೆ 1000 ಸಲ ಯೋಚನೆ ಮಾಡಿದ್ದೀನಿ ಅಂತ ಅರ್ಥ. ನಿನಗೂ ಅದು ಗೊತ್ತು ತಾನೆ? ಗೊತ್ತು ಮೇಡಮು, ಆದ್ರೂ ಗೀದ್ರೂ ಏನೂ ಇಲ್ಲ ಮೈನಾ. ನೀನ್ ಹೋಗಿ ಮಾತಾಡು.